ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರಾದ ಶ್ರೀ ಜಿ ರಾಮಕೃಷ್ಣರವರ 56ನೇ ವರ್ಷದ ಸಂಭ್ರಮದ ಹುಟ್ಟು ಹಬ್ಬ ಆಚರಣೆಯನ್ನು ಜೈ ಭೀಮ್ ಕರ್ನಾಟಕ ಯುವಕರ ಸಂಘ ಸಂಸ್ಥಾಪಕರಾದ ಶ್ರೀ ಎಂ ಮಹೇಶ್ ರವರು ಆಯೋಜಿಸಿದರು. ಶ್ರೀರಾಮಕೃಷ್ಣರವರ ಜನ್ಮದಿನದ ಅಂಗವಾಗಿ ಪೌರಕಾರ್ಮಿಕರಿಗೆ ಸೀರೆ ವಿತರಣೆ ಮತ್ತು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಹಾಗೂ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಶ್ರೀಧರ ರಾಮಕೃಷ್ಣರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯಗಳು ಮಾಲಾರ್ಪಣೆ ನೆರವೇರಿಸಿ ಶ್ರೀಯುತ ಶ್ರೀರಾಮಕೃಷ್ಣರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹೇಶ್ ರವರು ಮಾತನಾಡಿ ರಾಮಕೃಷ್ಣರವರು ಸಮುದಾಯದ ಮುಖಂಡರು, ಅವರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಶುಭ ಹಾರೈಸಿದರು. ಜನ್ಮದಿನದ ಪ್ರಯುಕ್ತ ಪೌರಕಾರ್ಮಿಕರಿಗೆ ಸೀರೆ ವಿತರಣಾ ಕಾರ್ಯಕ್ರಮ. ಜೈ ಭೀಮ್ ಕರ್ನಾಟಕ ಯುವಕರ ಸಂಘ ಸಂಸ್ಥಾಪಕ ಎಂ ಮಹೇಶ್, ಗುರು ಅಭಿಮಾನಿ ಬಳಗದ ಸೇನೆ ಎಂ ವೆಂಕಟೇಶ್, ಎಂ ನಾಗರಾಜ್, ಎಚ್ ರಮೇಶ್ ಹಾಗೂ ಚಲನಚಿತ್ರ ನಟ ಎಂ ಮೋಹನ್ ಕುಮಾರ್ ಮತ್ತು ಇತರ ಸದಸ್ಯರು ಹುಟ್ಟು ಹಬ್ಬ ಆಚರಣೆಯಲ್ಲಿ ಉಪಸ್ಥಿತರಿದ್ದರು. ಗಟ್ಟಳ್ಳಿ ಗ್ರಾಮದಲ್ಲಿ ವಾಸಿಸುತ್ತಿರುವ ನಮ್ಮ ತಮ್ಮನಾದಂಥ ರಾಮಕೃಷ್ಣಪ್ಪ ಅವರು ಇವತ್ತು ಜನ್ಮದಿನೋತ್ಸವ ಪ್ರತಿ ವರ್ಷನೂ ಅಂಬೇಡ್ಕರ್ ಪಾರ್ಕ್ ಹತ್ರ ಇದೇ ಮೊದಲನೇ ವರ್ಷದ ಅಂಬೇಡ್ಕರ್ ಪಾರ್ಕ್ ಹತ್ರ ಮಾಡ್ತಾ ಇರೋದು. ಇವಾಗ ನನ್ನ ತಮ್ಮನ ಮುಖಾಂತರ ಯಾವುದೇ ಹೆಣ್ಮಕ್ಳು ರಾಜ್ಯಾಧ್ಯಕ್ಷರು, ದಲಿತ ಪರ ಸಂಘಟನೆಯವರು, ಯಾವುದೇ ಪರ ಸಂಘಟನೆಯವರು ಅವರು ನಮ್ಮಲ್ಲಿ ಅಂಬೇಡ್ಕರ್ ವಾದಿ ಅಂತ ಗೊತ್ತಾದ ಮೇಲೆ ನಾವು ಇಲ್ಲೇ ಪ್ರತಿ ವರ್ಷನೂ ಎಲ್ಲರಿಗೂ ನಾವಿಲ್ಲಿ ಅವರು ಬರ್ತಡೇಯನ್ನು ಮಾಡ್ತಾ ನನ್ನ ತಮ್ಮ ಇವತ್ತು 3 ವರ್ಷ ಚೆನ್ನಾಗಿರಲಿ, ಅವರು ಒಳ್ಳೆ ಹೋರಾಟಗಾರರು. ಇವತ್ತು ಸುಮಾರು ಒಂದು 15-16 ವರ್ಷ ಪರಿಚಯ ಆಯ್ತು ನನ್ನ ತಮ್ಮ. ಇವತ್ತು ಹೋರಾಟದಲ್ಲಿ ನನ್ನ ಜೊತೆ ಯಾವಾಗಲೂ ಇರ್ತಾನೆ. ನನ್ನ ಲಕ್ಷ್ಮಮ್ಮ ಅವರು ಆಗಿರ್ಬೋದು, ಮತ್ತೆ ನಮ್ಮ ಸುಮಾ ಅವರು, ಸುನೀತಾ, ನಮ್ಮ ಮಗಳಾದಂಥ ಅಶ್ವಿನಿ, ಮತ್ತೆ ಗೌರಮ್ಮ, ಮತ್ತೆ ನಮ್ಮ ಹೆಣ್ಮಕ್ಳು ಸಂಘಟನೆಯವರು ಎಲ್ಲರೂ, ಆಮೇಲೆ ನಿನ್ನ ಬಿಟ್ಟು ಯಾರೇ ಹೆಣ್ಮಕ್ಳು ಪ್ರತಿಯೊಂದಕ್ಕೂ ಮುಂದೆ ನುಗ್ತಾರೆ. ಇವತ್ತು ಅದು ನುಗ್ಬೇಕಾದ್ರೆ ಕಾರಣ ಅಂಬೇಡ್ಕರ್ ಬಾಬಾ ಸಾಹೇಬ್ರಿಂದ. ಯಾವುದೇ ಒಂದು ಸಂಘಟನೆಯವರಾಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಯಲ್ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಯಾವತ್ತೂ ಜಯ ಸಿಗುತ್ತೆ. ದಯಮಾಡಿ ಪ್ರತಿ ವರ್ಷನೂ ಯಾವುದೇ ಹೆಣ್ಮಕ್ಳಾಗಿರ್ಲಿ, ನಮ್ಮ ಸಂಘಟನೆಯಲ್ಲಿ ಎಷ್ಟೇ ಜನ ಇದ್ರೂ ಅವ್ರು ಪ್ರತಿ ವರ್ಷನೂ ಇಲ್ಲೇ ಅಂಬೇಡ್ಕರ್ ಮುಂದೆನೆ ಇದನ್ನ ಜನ್ಮದಿನೋತ್ಸವ ಮಾಡ್ತಾ ಇದ್ದೀರಿ. ನಾವೆಲ್ಲ ಸೇರ್ಕೊಂಡು ಮಾಡಬೇಕು, ನಮ್ಮ ಕರ್ತವ್ಯ ಅದು. ಹೆಣ್ಮಕ್ಳು ಇವತ್ತು ಇಷ್ಟು ಜನ ಸೇರ್ಬೇಕಾದ್ರೆ ನಮ್ಮಲ್ಲಿರೋ ಪ್ರೀತಿ, ವಿಶ್ವಾಸ, ಅಂಬೇಡ್ಕರ್ ಮೇಲಿರೋ ಭಕ್ತಿ, ಎಲ್ಲಾ ರಾಜ್ಯಾಧ್ಯಕ್ಷಗಳು ಇವತ್ತು ಎಲ್ಲಾ ದೇಶದಲ್ಲೂ ಅಂಬೇಡ್ಕರ್ ಬಾವುಟಗಳು ಎಲ್ಲಾ ಕಡೆ ಆಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಪ್ರತಿಯೊಬ್ರು. ಇನ್ನು ಮುಂದೆ ಈ ನಂದಿನಿ ಲೇಔಟ್ ಅಲ್ಲಿ ಮಹಾಲಕ್ಷ್ಮೀಪುರ ಕ್ಷೇತ್ರದಲ್ಲಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಯಾವುದೇ ಒಂದು ಬರ್ತಡೇ ಆಗಲಿ ಇಲ್ಲೇ ಮಾಡ್ತೀರಿ. ನಾವು ಏನೇ ಆಗಿರ್ಲಿ ಭೀಮಾ ಕೋರೆಗೂ ಅತಿ ಶೀಘ್ರದಲ್ಲಿ ಆಗ್ತಾ ಇದೆ. ನಮ್ಮ ಲಕ್ಷ್ಮಮ್ಮ ಅವ್ರ ಜೊತೆ ಅವರೇ ಮಹಿಳಾ ಅಧ್ಯಕ್ಷರಾಗಿರ್ತಾರೆ. ಅವರು ಮತ್ತೆ ನಮ್ಮಲ್ಲಿ ಅವ್ರು ಯಾರು ಟೀಮ್ ರೆಡಿ ಮಾಡ್ತಾರೋ ಅವರೆಲ್ಲ ಸೇರ್ಕೊಂಡು ಭೀಮಾ ಕೋರೆಗಾಂವ್ ಬೇರೆ ಆದಷ್ಟು ಜಲ್ದಿ ರೆಡಿ ಆಗುತ್ತೆ. ದಯಮಾಡಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಕೊಡ್ತಾ ಇರ್ತೀರಿ. ತಮಿಳುನಾಡು, ಆಂಧ್ರ, ಕೇರಳ ಎಲ್ಲೂ ಮಾಡಿದಿರೋಂಥ ಕೆಲಸ ನಂದಿನಿ ಲೇಔಟಲ್ಲಿ ಆಗಿದೆ. ದಯಮಾಡಿ ಇನ್ನು ಮುಂದೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಬೇಡ್ಕರ್ ವಾದಿಗಳು ಯಾರೇ ಆಗಿರ್ಲಿ ಇಲ್ಲಿ ಬಂದು ಅವರ ಜನ್ಮದಿನೋತ್ಸವವನ್ನು ಮಾಡ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಂತ ಇದ್ದೀನಿ. ಜೈ ಭೀಮ್ ಬಂಧುಗಳೇ. ಇನ್ನೊಂದು ಗಂಗಾಧರ್ ಅಂತ ನಮ್ಮ ರಾಜ್ಯಾಧ್ಯಕ್ಷರು, ಅವರು ನನ್ನ ಮಗ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ಇವರು ಪ್ರತಿಯೊಂದಕ್ಕೂ ಕೈ ಜೋಡಿಸ್ತಾರೆ. ಕೋರೆಗಾಂವ್ ಆಗ್ಬೇಕಾದ್ರೆ ಇವರೇ ಗಂಗಾಧರ ಅರ್ಧ ನನಗೆ ಬಲಗೈ ತರ ಸಪೋರ್ಟ್ ಮಾಡಿರೋದು. ಆಮೇಲೆ ಇವರು ರಾಮಕೃಷ್ಣಪ್ಪ ಅವ್ರು ಸೇರೋರೆ, ಮಹಿಳಾ ಅಧ್ಯಕ್ಷರುಗಳೆಲ್ಲ ಸೇರೋರೆ. ಅವ್ರು ಜಯ ಸಿಗ್ಲಿ ಅಂತ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ರಾಮಕೃಷ್ಣಪ್ಪ ಅವ್ರದ್ದು ಇವತ್ತು ಬರ್ತಡೇ 56ನೇ ಜನ್ಮ ದಿನಾಚರಣೆ. ಅವ್ರಿಗೆ ಶುಭಾಶಯ ಕೊಡ್ತಾ ಇದೀವಿ. ಒಳ್ಳೇದಾಗ್ಲಿ. ಇವತ್ತೇನು ನಮ್ಮ ಅಂಬೇಡ್ಕರ್ ಪಾರ್ಕ್ ಹತ್ರ ಮಹೇಶ್ ಅವರು ನಿರ್ಮಿಸಿರುವ ಪಾರ್ಕ್ ಹತ್ರ ಬಂದು ಅವ್ರಿಗೆ ಜನ್ಮ ದಿನಾಚರಣೆ ಎಲ್ಲರೂ ಸೇರಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಶುಭಾಶಯ ಕೊಡ್ತಾರೆ. ಒಳ್ಳೇದಾಗ್ಲಿ. ಮುಂದಕ್ಕೆ ಇದೇ ರೀತಿ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಮಹಿಳೆಯರ ಪರ ನಿಂತ್ಕೊಂಡು ಏನ್ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವನೆಗಳಿಗೆ ಸ್ಪಂದಿಸಿ ಒಳ್ಳೇದಾಗ್ಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ಆಚರಿಸ್ಕೊಳ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಆಯುಷ್, ಆರೋಗ್ಯ, ಸಕಲ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಇದು ಅವರು ಹುಟ್ಟಿದ್ದು ದಿವಸ ಇವತ್ತು ಇಲ್ಲಿ ಮಾಡ್ತಾ ಇರೋದು ಒಂದು ಪುಣ್ಯದ ಜಾಗ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಹೆಸರು ಒಂಥರ ಆರಾಧಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿರುವಂತ ಒಂದು ಹೆಣ್ಣು ಮಗು ಇವತ್ತು ಏನಿದೆ ಈ ಸ್ಥಳದ ಒಂದು ವಜ್ರೇಶ್ವರಿ ಅವ್ರ ಸ್ಥಳದಲ್ಲಿ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇರೋದು ಬಹಳ ಸಂತೋಷವಾಗಿರುವಂತ ವಿಚಾರಗಳು. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ. ಲಗಿರಿಂದ ಲಕ್ಷ್ಮಮ್ಮ ಅಂತ ವೀರನಾರಿ ಒನಕೆ ಒಬ್ಬ ಮಹಿಳಾ ಅಧ್ಯಕ್ಷರು ಮತ್ತು ವೀರನಾರಿ ಒನಕೆ ಒಬ್ಬ ಮಹಿಳಾ ಪತ್ರಿಕೆ ಮಾಸಪತ್ರಿಕೆ ಸಂಪಾದಕರು. ಇವತ್ತು ರಾಮಕೃಷ್ಣನಂದು ಹುಟ್ಟಿದಬ್ಬ ಇಲ್ಲಿ ಮಾಡೋದು ನಮ್ಮ ಅಂಬೇಡ್ಕರ್ ಪಾರ್ಕ್ ಹತ್ರ ತುಂಬಾ ನಮ್ಗೆ ಸಂತೋಷವಾಗಿದ್ದ ದಿನ. ನಮ್ಮ ಮಹೇಶಣ್ಣ ಯಾವಾಗ್ಲೂ ಪ್ರತಿಯೊಬ್ಬರು ಎಲ್ಲಾರನ್ನು ಕರೆದಿ ಇಲ್ಲಿ ಖುಷಿಯಾಗಿ ಇಲ್ಲಿ ನಮ್ಮ ಮಹೇಶಣ್ಣ
ಈ ಫಂಕ್ಷನ್ ಮಾಡ್ತಾ ಇರೋದಕ್ಕೆ ಎಲ್ಲಾರನ್ನ ಕೈ ಜೋಡಿಸಿ ಕರೆದಿ ನಮ್ಮ ಹೆಣ್ಮಕ್ಳಿಗೆಲ್ಲ ಬರ್ಬೇಕಮ್ಮ, ನೀವೆಲ್ಲ ನಮ್ ಏನ್ ದಲಿತರಿದಾರ ಅವ್ರಿಗೆಲ್ಲ ನಿಂತಿ ನಾವು ಹೋರಾಡೋಣ ಅಂತ. ನಮ್ಮ ಮಹೇಶ್ ಅಣ್ಣನ್ಗೊಂದು ಧನ್ಯವಾದಗಳು. ರಾಮಕೃಷ್ಣನಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಧನ್ಯವಾದಗಳನ್ನ. 100 ಕಾಲ ಆರೋಗ್ಯ ಆಯಸ್ಸು ಅಂತ ಜೆವಿಎಂ ಕರ್ನಾಟಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ನಮ್ಮ ಚಿಕ್ಕಪ್ಪರಾದಂತಹ ರಾಮಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು ಅಂಬೇಡ್ಕರ್ ಉದ್ಯಾನವನದಲ್ಲಿ ಪೂರಕ ಕಾರ್ಮಿಕರಿಗೆ ಸೀರೆಯನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮದ ಜೊತೆಗೆ ಅನ್ನದಾನ ಮೂಲಕ ಒಂದು ಅರ್ಥಪೂರ್ಣವಾದಂತಹ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂತಿರ್ತಕ್ಕಂಥ ನಮ್ಮ ಚಿಕ್ಕಪ್ಪ ಅವರಿಗೆ ಹುಟ್ಟುಹಬ್ಬ ಶುಭಾಶಯವನ್ನು ಕೋರ್ತಾ, ದೇವರು ಇವರಿಗೆ ಆರೋಗ್ಯ ಅಂತಸ್ತು ಕೊಟ್ಟು ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡುವಂತ ಶಕ್ತಿಯನ್ನು ಕೊಡ್ಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನದಲ್ಲಿ ನಮ್ಮ ಅಣ್ಣ ಮಹೇಶ್ ಅಣ್ಣ ತುಂಬಾ ಈ ಅಂಬೇಡ್ಕರ್ ಉದ್ಯಾನದಲ್ಲಿ ಕಷ್ಟಪಟ್ಟು ಕಟ್ಟಿದ್ದಕ್ಕೆ ಇವತ್ತು ನಮಗೆ ಬಡ ಜನರಿಗೆ ಇಲ್ಲಿ ನಮ್ಗೆ ತುಂಬಾ ಅನುಕೂಲವಾಗಂತ ಮಾಡಿಕೊಟ್ಟಂತ ನಮ್ಮ ಅಣ್ಣ ಮಹೇಶ್ ಅಣ್ಣ ಪ್ರತಿಯೊಬ್ಬರಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಎಲ್ಲಿ ಇದು ಅಂಬೇಡ್ಕರ್ ಸ್ಟ್ಯಾಚು ಎಲ್ಲೂ ಕಟ್ಟಿಲಿಲ್ಲ. ಇವು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ಒಂದು ಮದುವೆ ಆಗ್ಲಿ, ಒಂದು ಇದಾಗ್ಲಿ, ಏನೇ ಇಲ್ಲಿ ಬಂದು ಒಂದು ಉತ್ಸವಕ್ಕೆ ನಮ್ಗೆಲ್ಲ ಒಂದು ಜಾಗ ಇದೆ. ನಿಜವಾಗ್ಲು ದಲಿತರ ಮಕ್ಕಳಾಗಲಿ, ಬಡವರ ಮಕ್ಕಳಾಗಲಿ, ಎಲ್ಲಾ ಕ್ಯಾಟಗರಿ ಆಗಲಿ ಇಲ್ಲಿ ಬಂದು ಒಂದು ನಿಮ್ಗೆ ಕಷ್ಟ ಆದ್ರೆ ನಮ್ಮಿಂದ ಸಹಾಯ ತಕೊಳ್ಳಿ. ನಿಮ್ಮ ಹೆಣ್ಣು ಮಕ್ಕಳಿಗೆ ಏನೇ ಒಂದು ಮದುವೆ ಮಾಡ್ಬೇಕಂದ್ರೆ ನಾವು ಇಲ್ಲೆಲ್ಲ ಸೇರ್ಕೊಂಡು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾರಿಗಾದ್ರೂ ಒಂದು ಸಹಾಯ ಮಾಡಿ ಅವ್ರಿಗೊಂದು ನಿರ್ದೇಶನ ಮಾಡ್ಕೊಡ್ತೀವಿ. ದಯವಿಟ್ಟು ಇಂಥ ಜಾಗ ಯಾರಿಗೂ ಸಿಕ್ಕಲ್ಲ, ಇಂಥ ಪುಣ್ಯ ಜಾಗ. ನಮ್ಮ ಹಣ್ಣನ ಮಗಳಾದ್ರ ವಜ್ರೇಶ್ವರಿ ಇವತ್ತು ಆ ಅಮ್ಮ ಇದ್ದಿದ್ರೆ ಇನ್ನೂ ಎಷ್ಟು ಖುಷಿ ಆಗ್ತಾ ಇತ್ತು. ಆದ್ರೂ ಸ್ವರ್ಗದಲ್ಲಿ ಇದ್ದಾರೆ ಅಮ್ಮ. ಆದ ಸ್ವರ್ಗದಲ್ಲಿ ಜನ ಅಮ್ಮ ಇಲ್ಲಿ ಕರ್ಸ್ಕೊಂಡಿದ್ದಾರೆ. ನಮ್ಗೆ ಇನ್ನೂ ಸಂತೋಷ ಆಗ್ತಾ ಇದೆ. ಇನ್ನು ಮುಂದಕ್ಕೆ ನಮ್ಮಣ್ಣ ಇರೋವರೆಗೂ, ನಾನು ನನ್ನ ಮಕ್ಕಳು ಇರೋವರೆಗೂ ಈ ಜಾಗದಲ್ಲಿ ಹೋರಾಟ ಮಾಡಿ ಈ ಕೊರೆಗಾವ ಹೋರಾಟದಲ್ಲಿ ನಾವು ಗೆಲ್ಲೇ ಗೆಲ್ತೇವೆ ಅಂತ ಹೇಳಿ ನಾವು ಈ ಮಹಾರಾಷ್ಟ್ರದ 140 ಕೋಟಿ ಜನ ಇದರಲ್ಲಿ 44 ಲಕ್ಷ ಜನ ಅಲ್ಲಿ ಸೇರ್ತಾರೆ. ಅಲ್ಲಿ ಆದ್ರೂ ಇಲ್ಲಿ ಒಂದು 2 ಲಕ್ಷ ಜನ ಸೇರಾಗಿ ನಾವು ಮಾಡ್ತೀವಿ ಅಂತ ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ಜಯ ಭೀಮ್, ಜಯ ಕರ್ನಾಟಕ.